ಬಾಗಿಲ್ಗೊಂದು ತೋರಣ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮನೆಯಲ್ಲಿ ಆಗಲೇ ನಾನು ಒಂದು ಭತ್ತದ ತೋರಣ ತೊಗೊಂಡಿದ್ದೆ. ಎಲ್ಲರೂ ಈಗ ಭತ್ತದ ತೋರಣನೇ ಅಲ್ವಾ ಹೆಚ್ಚಾಗಿ ಕಟ್ಟೋದು. ಅದಕ್ಕೆ ನಾನು ಭತ್ತದ್ದೇ ಹಾಕಿದ್ದೆ. ಆದರೆ ಈಗ ಮತ್ತೆ ಇನ್ನೊಂದು ಕೆಲವು ಕಡೆ ಒಬ್ಬೊಬ್ಬರು ಕಡೆ ನೋಡಿದ್ದೆ, ನಾನು ಲಾವಂಚದ ತೋರಣ ಕಟ್ಟಿದರು. ಅದು ನನಗೆ ತುಂಬ ಇಷ್ಟ ಇತ್ತು. ಆದರೆ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದ್ದೆ. ಅಂಗಡಿಗಳಲ್ಲಿ ಕೆಲವು ಅಂಗಡಿಯಲ್ಲಿ ಇತ್ತು, ಆದರೆ ಅದನ್ನೆಲ್ಲ ತುಂಬ ರೇಟ್ ಜಾಸ್ತಿ ಹೇಳಿದ್ರು. ಅದೇ 1 ಇಂಚಿಗೆ 400 ರೂಪಾಯಿ, 450 ಆ ಥರ ಎಲ್ಲ ಹೇಳ್ತಾರೆ. ಈ ಮೀಶೋದಲ್ಲಿ ನಾನು ನೋಡಿದೆ, ಮೀಶೋದಲ್ಲಿ ಇತ್ತಿದ್ದು. ಸರಿ, ಅದು ಒರಿಜಿನಲ್ಲು ಡೂಪ್ಲಿಕೇಟು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು, ಆದರೂ ಒಂದು ಸತಿ ಆರ್ಡ್ರ್ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕಡಿಮೆ, 472 ರೂಪಾಯಿ ಬಿತ್ತು ನನಗೆ. ಬಂದ ಮೇಲೆ ಓಪನ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಅದು ಒರಿಜಿನಲ್ಲು ತುಂಬ ಚೆನ್ನಾಗಿದೆ. ಒರಿಜಿನಲ್ ಅಂದರೆ ಹೆಂಗೆ ಹೇಳ್ತೀನಿ ಅಂದರೆ, ಅದು ಸ್ಮೆಲ್ ಅಷ್ಟು ಚೆನ್ನಾಗಿತ್ತು, ಅದ್ರ ವಾಸನೆ ಅಷ್ಟು ಘಮ ಘಮ ಅಂತ ಇತ್ತು. ನಮ್ಮ ಮನೆಯೆಲ್ಲ ವಾಸನೆ ಘಮ ಘಮ ಅಂತ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹೊರಗಡೆ ಅಂಗಡಿನಲ್ಲಿ 1,000-1,500 ಹೇಳ್ತಾರೆ. ಅದಕ್ಕೆ ಬದಲು ಮೀಶೋದಲ್ಲಿ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ನಾನು ಈ ಕುಚ್ಚು ಮೀಶೋದಲ್ಲೆಲ್ಲ ತೊಗೊಂಡಿದ್ದು, ಅಂಗಡಿನಲ್ಲಿ ತೊಗೊಂಡಿದ್ದೆ. ತೋರಣ ಮಾತ್ರ ಮೀಶೋದಲ್ಲಿ ತೊಗೊಂಡಿದ್ದು ನಾನು. ಅದಕ್ಕೆ ನಮ್ಮ ಬಾಗಿಲು ಕಟ್ಟಿದೆ, ಕರೆಕ್ಟಾಗಿ ಬಂತು. ಒಂಚೂರು ಒಂದೊಂದು ಅರ್ಧ ಇಂಚು ಸ್ವಲ್ಪ ಎಕ್ಸ್ಟ್ರಾ ಥರ ಇತ್ತು, ಅದನ್ನೇನು ತೊಂದರೆ ಇಲ್ಲ. ಹಾಗೇ ಮುಂದಕ್ಕೆ ಬರೋ ಥರ ಕವರ್ ಮಾಡಿ ನಾನು ಅದನ್ನು ಬಾಗಿಲಿಗೆ ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಈ ತೋರಣ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮಗೂ ಇಷ್ಟ ಆದರೆ ಮೀಶೋದಲ್ಲಿದೆ, ನಾನು ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ತೊಗೊಳ್ಬೇಕಂದ್ರೆ ಅಂಗಡಿನಲ್ಲಿ ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ರೇಟ್ ಜಾಸ್ತಿ ಇದೆ. ಯಾಕೆಂದರೆ ಅಂಗಡಿನಲ್ಲಿ ತೊಗೊಳ್ಳೋದು ಒಂದಕ್ಕೆ 1,000, 1,200, 1,300, 1,500 ರೂಪಾಯಿಗೂ ಹೇಳ್ತಾರೆ. ಮೀಶೋದಲ್ಲಿ ಕಡಿಮೆ ಇದೆ, ಬೇರೆ ಥರ ಡಿಸೈನು ಇದೆ. ನೀವು ನೋಡಿ ತೊಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು. ನನಗೆ ಇದು ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡು ಇದನ್ನು ಹಾಕಿದ್ಮೇಲೆ ಸಮಾಧಾನ ಆಯಿತು ಮತ್ತು ಖುಷಿನೂ ಆಯಿತು. ನಿಮಗೆಲ್ಲರಿಗೂ ಯಾರಿಗಾದರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಆಗಿರೋರಿಗೆಲ್ಲ ಧನ್ಯವಾದ. ಆಗದೆ ನೋಡ್ತಾ ಇರೋರಿಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.